ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರೇ, ನೀವು ಒಂದು ಕಾಲದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದವರು, ಲಾ ಗ್ರಾಜ್ಯುಯೇಟ್. ಈಗ ರಾಜಕಾರಣಕ್ಕೆ ಬಂದ ಮೇಲೆ ವಕೀಲಗಿರಿ ಬಿಟ್ಟಿದ್ದೀರಿ. ಬಹುಶಃ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಕೊಂಡ್ರೆ ನಾಳೆನೂ ಮತ್ತೆ ವಕೀಲರಾಗಿ ಕಾರ್ಯನಿರ್ವಹಿಸಬಹುದು. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, 1975 ಜೂನ್ 12 ಅಲಹಾಬಾದ್ ಹೈಕೋರ್ಟ್ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ತೀರ್ಪು ಕೊಟ್ರಲ್ಲ ಇಂದಿರಾ ಗಾಂಧಿ ವಿರುದ್ಧ. ಏನದು ತೀರ್ಪು? ಸ್ವಲ್ಪ ಗಮನಕ್ಕೆ ತರ್ತೀರಾ? ನೆನಪು ಮಾಡ್ಕೊಳ್ತೀರಾ? ಆ ತೀರ್ಪು ಶ್ರೀಮತಿ ಇಂದಿರಾ ಗಾಂಧಿಯವರು ರಾಯ್ಬರೇಲಿ ಕ್ಷೇತ್ರದಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಕ್ರಮ ನಡೆಸಿ ಚುನಾವಣೆ ಗೆದ್ದಿದ್ದಾರೆ ಅಂತ ಶ್ರೀಮತಿ ಇಂದಿರಾ ಗಾಂಧಿಯವರ ವಿರುದ್ಧ ಬಂದ ಜಡ್ಜ್ಮೆಂಟ್ ಅದು. ಅಂದ್ರೆ ಕಾಂಗ್ರೆಸ್ ಹಿಸ್ಟ್ರಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರೋ ಹಿಸ್ಟ್ರಿ, ಮಾಲ್ ಪ್ರಾಕ್ಟೀಸ್ ಮಾಡಿಸ್ಕೊಂಡಿರೋ ಹಿಸ್ಟ್ರಿ, ಅಕ್ರಮ ನಡೆಸಿರುವಂತ ಇತಿಹಾಸ. ಇಂದಿರಾ ಗಾಂಧಿಯವರ ಮೊಮ್ಮಗನ ರಾಹುಲ್ ಗಾಂಧಿ ತಾನು ಕಳ್ಳ ಪರರ ನಂಬ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಹೇಗೆ ಅಂದ್ರೆ, ಈ ಪಿಕ್ ಪ್ಯಾಕೆಟ್ ಮಾಡೋರು ಪಿಕ್ ಪ್ಯಾಕೆಟ್ ಮಾಡಿದ್ಮೇಲೆ ಓಡೋಗ್ತಾರಂತೆ. ಓಡೋಗ್ಬೇಕಾದ್ರೆ ಮುಂದಿನವ್ರು ತೋರಿಸಿ ಕಳ್ಳ 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 ಅಂತ ಓಡೋಗ್ತಾರಂತೆ. ಆ ಕಳ್ಳ 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 ಅಂತ ಓಡೋಗ್ತಿರ್ಬೇಕಾದ್ರೆ ಹಿಂದ್ಗಡೆ ಇದ್ದವರಿಗೆ ಈ ಕಳ್ಳನ್ ಬಿಟ್ಬಿಡ್ತಾರೆ. ಅವನು ಯಾರೋ ಪಾಪದ ಸುಮ್ಮನೆ ಇರ್ತಾನಲ್ಲ, ಅವನ್ನ ಹಿಡ್ಕೊಂಡು ಅವನ ಹಿಂದ್ಗಡೆ ಓಡೋಗ್ತಾನಂತೆ, ಇವನ್ ತಪ್ಪಿಸ್ಕೊಬಿಡ್ತಾನಂತೆ. ಈಗ ನಿಮ್ಮ ಆಟಿಟ್ಯೂಡ್ ನ ಗಮನಿಸಿದಾಗ ತಾನು ಕಳ್ಳ ಪರರ ನಂಬ ಅನ್ನೋ ಗಾದೆ ಮಾತಿನ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂದ್ರೆ, ಇಲ್ಲಿ ನೀವು ಕರ್ನಾಟಕವನ್ನು ಉಲ್ಲೇಖ ಮಾಡಿದ್ರಿ,